ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನವನ್ನು ಓದಿಕೊಂಡು 10ನೇ ಅಧ್ಯಾಯ 30ನೇ ವಚನ ಯಾರಾದ್ರೂ ಓದ್ಬೇಕಾಕೆ ಎಲ್ಲರೂ ಕೂಡ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದಾನೊಂದು ಒಬ್ಬನೊಬ್ಬ 10:30 ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಸಾಕು. ಒಬ್ಬ ಮನುಷ್ಯ ಯೆರೂಸಲೇಮಿನಿಂದ ಯೆರಿಕೋ ಪಟ್ಟಣಕ್ಕೆ ಅವನು ವ್ಯಾಪಾರ ಮಾಡುವುದಕ್ಕೋಸ್ಕರವಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಘಟ್ಟ ಇಳಿದು ಅವನು ಪ್ರಯಾಣ ಮಾಡ್ತಾ ಇದ್ದಾನೆ. ಯೆರೂಸಲೇಮಿನಿಂದ ಎಲ್ಲಿಗೆ ಹೋಗ್ತಿದ್ದಾನೆ? ಯೆರಿಕೋ ಪಟ್ಟಣಕ್ಕೆ. ಅವನು ಆ ಮೇಲಿನ ಆ ಒಂದು ಯೆರೂಸಲೇಮ್ ಅನ್ನುವಂತ ಮೇಲೆತ್ತರದಲ್ಲಿರುವಂತಹ ಪ್ರದೇಶ, ಆ ಪಟ್ಟಣವನ್ನು, ಆ ಘಟ್ಟವನ್ನು, ಆ ಒಂದು ಬೆಟ್ಟವನ್ನು ಇಳಿದು ಅವನು ಏನ್ ಮಾಡ್ತಿದ್ದಾನೆ? ಯೆರಿಕೋ ಪಟ್ಟಣಕ್ಕೆ ಅವನು ವ್ಯಾಪಾರ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆದ್ರೆ ವ್ಯಾಪಾರ ಮಾಡುವುದಕ್ಕೆ ಹೋಗುವಂತವನನ್ನು ಕಳ್ಳರು ಅವನನ್ನು ಹಿಡಿದು ಅವನನ್ನು ಹೊಡೆದು ಅವನನ್ನು ಬಡೆದು ಅವನ ಬಟ್ಟೆಯನ್ನು ಹರಿದು ಅವನಿಗೆ ಅರೇ ಜೀವ ಮಾಡಿ ಅವನ ಹತ್ತಿರ ಇರುವಂತದ್ದು ಎಲ್ಲವನ್ನು ಅವ್ರು ಏನ್ ಮಾಡಿದ್ರಂತೆ? ಎತ್ತಿಕೊಂಡು ಹೋದ್ರು ಎಂಬುದಾಗಿ ಕಥೆಯ ಮೊದಲನೇ ಭಾಗದಲ್ಲಿ. ಕಥೆ ಮೊದಲನೇ ಭಾಗ ಚೆನ್ನಾಗೈತಾ? ಇಲ್ಲ, ನಷ್ಟ. ಕಥೆಯ ಮೊದಲನೇ ಭಾಗನೇ ಏನಾಗಿದೆ? ಲಾಸ್. ಅವನು ಮೊಟ್ಟ ಮೊದಲನೇದಾಗಿ ಆ ಘಟ್ಟ ಇಳಿದು ಅವನು ಏನ್ ಮಾಡ್ತಾನೆ? ಒಬ್ಬನೊಬ್ಬ ಮನುಷ್ಯ ಅವನು ಯೆರೂಸಲೇಮಿನಿಂದ ಯೆರಿಕೋ ಪಟ್ಟಣಕ್ಕೆ ಅವನ ಹಣವನ್ನು, ಆಸ್ತಿಯನ್ನು ತೆಗೆದುಕೊಂಡು ವ್ಯಾಪಾರ ಮಾಡುವುದಕ್ಕೋಸ್ಕರವಾಗಿ ಹೋಗ್ತಾ ಇದ್ರೆ ಕಳ್ಳರು ಬಂದು ಅವನನ್ನು ಒಡೆದು ಬಡದು ಬಟ್ಟೆ ಹರಿದು ಅವನ ಹತ್ರ ಇರುವಂತಹ ಹಣವೆಲ್ಲ ಕಸ್ಕೊಂಡೋಗಿ ಅವನನ್ನು ಅರೇ ಜೀವವಾಗಿ ಬಿಟ್ಟು ಹೋದ್ರಿ ಎಂಬುದಾಗಿ ನೋಡ್ತೀವಿ. ಈ ವಾಕ್ಯದ ಪ್ರಕಾರವಾಗಿ ನಾವು ಇದನ್ನು ಹೇಗೆ ಅಪ್ಲಿಕೇ ಮಾಡ್ಕೊಳ್ಬೇಕಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ವಾಕ್ಯದ ಪ್ರಕಾರವಾಗಿ ಯೆರೂಸಲೇಮ್ ಅಂದ್ರೆ ಅರ್ಥ ಏನಂದ್ರೆ ದೇವರು ವಾಸ ಮಾಡುವಂತ ಸ್ಥಳ, ದೇವರ ಪರಿಶುದ್ಧವಾಗಿರುವಂತ ಪಟ್ಟಣ. ಇವತ್ತಿಗೂ ಕೂಡ ನೀವು ಪ್ರಪಂಚದಲ್ಲಿ ಯೆರೂಸಲೇಮ್ ಅಂತ ಹೇಳಿದ್ರೆ ಪ್ರಪಂಚ ಎಲ್ಲ ಕೂಡ ಹೇಳೋದೇನೆಂದ್ರೆ ಅದು ದೇವರು ವಾಸ ಮಾಡುವಂತ ಸ್ಥಳ, ಅದು ದೇವರು ಇರುವಂತಹ ಸ್ಥಳ, ಅದು ಸಮಾಧಾನದ ನಿಲಯ, ಅದು ದೇವರ ಪ್ರಸನ್ನತೆ ಇರುವಂತಹ ಸ್ಥಳ. ಪ್ರಿಯರೇ, ಈತನು ಎಲ್ಲಿಂದ ಹೋಗ್ತಾ ಇದ್ದಾನೆ? ದೇವರ ಪ್ರಸನ್ನತೆಯನ್ನು ಬಿಟ್ಟು, ದೇವರ ಪರಿಶುದ್ಧ ಆಲಯವನ್ನು ಬಿಟ್ಟು, ದೇವರಿರುವಂತಹ ಆಶೀರ್ವಾದದ ಸ್ಥಳವನ್ನು ಬಿಟ್ಟು ಅವನು ಹೋಗ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ ದೇವರಿಗೆ ಬೆನ್ನು ತೋರಿಸಿ ಹೋಗ್ತಾ ಇದ್ದಾನೆ, ಅಥವಾ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅವನು. ಯಾಕೆ ಇವನು ವ್ಯಾಪಾರ ಮಾಡಕ್ಕೆ ಆ ದಿನಗಳಲ್ಲಿ ಯಾಕೆ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗ್ತಿದ್ದಾನೆ ಅಂದ್ರೆ, ವ್ಯಾಪಾರ ಮಾಡಕ್ಕೆ ಯಾಕೆ ಹೋಗ್ತಿದ್ದಾನೆ ಅಂದ್ರೆ, ಕೆಲಸ ಮಾಡಕ್ಕೆ ಯಾಕೆ ಹೋಗ್ತಿದ್ದಾನೆ ಅಂದ್ರೆ, ಅವನು ಅಂದುಕೊಂಡಿದ್ದನ್ನು ಸಾಧಿಸಲಿಕ್ಕೆ. ಯಾಕೆ ಅಂದ್ರೆ ಅವನು ಅಚೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹೋಗಬಾರದು ಅಂತಲ್ಲ, ಆದ್ರೆ ದೇವರ ಪ್ರಸನ್ನತೆಯನ್ನು ಬಿಟ್ಟು, ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗ್ತಿದ್ದಾನೆ. ಅಲ್ಲಿ ನೋಡ್ರಿ ಅವನು ಏನ್ ಮಾಡ್ತಿದ್ದಾನೆ ಅಂತೆ, ದೇವರ ಅದನ್ನು ಬಿಟ್ಟು ಅವನು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರು ಅವನನ್ನು ಏನ್ ಮಾಡ್ತಾರೆ? ಅಟ್ಯಾಕ್ ಮಾಡ್ತಾರೆ. ದೇವರ ಸನ್ನಿಧಿಯನ್ನು ಯಾರು ಬಿಟ್ಟು ಹೋಗ್ತಾರೋ, ದೇವರ ಆಲಯವನ್ನು ಯಾರು ಬಿಟ್ಟು ಹೋಗ್ತಾರೋ, ದೇವರ ಪ್ರಸನ್ನತೆಯನ್ನು ಯಾರು ಬಿಟ್ಟು ಹೋಗ್ತಾರೋ, ದೇವರಿರುವಂತಹ ಸ್ಥಳದಲ್ಲಿ ಅವನಿಗೆ ಬೇಕಾಗಿರುವಂತದನ್ನು ತೆಗೆದುಕೊಳ್ಳದೆ ಯಾರು ಹೋಗ್ತಾರೋ ಅವರೆಲ್ಲರೂ ಕೂಡ ನಷ್ಟಕ್ಕೆ ಈಡಾಗ್ತಾರೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ನಾವು ಯಾಕೆ ಆಶೀರ್ವಾದವಂತ ಇಲ್ಲ ಅಂದ್ರೆ, ನಮ್ಮ ಸಂಪದಿಗೆ ಪ್ರಾಮುಖ್ಯತೆ ಕೊಟ್ವಿ, ನಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಟ್ವಿ, ನಮ್ಮ ಯೋಜನೆಗಳಿಗೆ ದೇವರ ಪ್ರಸನ್ನತೆಗೆ ನಾವು ಕೊಡಬೇಕು. ನಮಗೆ ಇರುವಂತದ್ದು ವಾರಕ್ಕೆ ಒಂದೇ ದಿವಸ ನಾವೆಲ್ಲರೂ ದೇವರ ಆಲಯಕ್ಕೆ ಬರುವಂತದ್ದು. ಆದ್ರೆ ಹೋಗುವಂತವರು ಕೂಡ ಗಮನಿಟ್ಟು ಕೇಳಿಸ್ಕೊಳ್ರಿ, ದೇವರ ಸನ್ನಿಧಿಯನ್ನು ಬಿಟ್ಟು ಸಂಪಾದನೆಗೆ ಹೋಗ್ತಾ ಇದ್ದಾನಂದ್ರೆ ದೇವರ ಸಮಾಲೋಚನೆಯಿಂದ ಹೋದ್ರೆ ಮಾತ್ರ ಅವನಿಗೆ ಆಶೀರ್ವಾದ. ದೇವರ ಸಮಾಲೋಚನೆ ಇಲ್ಲದೆ ಹೋದ್ರೆ ಅವನು ಎಂದಿಗೂ ಕೂಡ ಆಶೀರ್ವಾದ ಹೊಂದೋದಿಲ್ಲ. ಆಮೇನ್. ಹಾಗಾದ್ರೆ ಇಲ್ಲಿರುವಂತ ನಾವೆಲ್ಲರೂ ಕೂಡ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋದ್ರೆ ಏನಾಗುತ್ತೆ? ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೋದ್ರೆ ಏನಾಗುತ್ತೆ? ದೇವರ ಅಭಿಷೇಕ ಇರುವಂತ ಆಲಯವನ್ನು, ದೇವರ ಅಭಿಷೇಕದಿಂದ ತುಂಬಿಸಲ್ಪಟ್ಟಂತ ಆತನ ಸ್ಥಾನವನ್ನು ಬಿಟ್ಟು ಹೋದ್ರೆ ಏನಾಗುತ್ತೆ? ಅನೇಕರನ್ನು ಇತಿಹಾಸದಲ್ಲಿ ನಾವು ನೋಡ್ತೇವೆ. ಯಾರನ್ನು ನೋಡ್ತೇವೆ? ಲೋಟನನ್ನು ನೋಡ್ತೇವೆ. ಲೋಟ ಏನಾದ? ಅವನ ಫ್ಯಾಮಿಲಿ ಏನಾಯ್ತು? ಅವನ ಕುಟುಂಬ ಏನಾಯ್ತು? ಅಡ್ರೆಸ್ ಇಲ್ದಂಗ ಹೆಂಡತಿ, ಮಕ್ಕಳು, ಆತನು ಎಲ್ಲರೂ ಕೂಡ ನಾಶವಾಗಿ ಹೋದ್ರು. ನಯೋಮಿಯನ್ನು ನೋಡ್ತೀವಿ. ಎರಡನೇದಾಗಿ ನಯೋಮಿ ಏನಾದ್ಲಮ್ಮ? ತುಂಬಿದ ಸಂಸಾರ, ಗಂಡ ಅಮ್ಮ ಇಬ್ಬರು ಗಂಡು ಮಕ್ಕಳನ್ನು ಕರ್ಕೊಂಡು ಹೋಗ್ತಾಳೆ. ದೇವರ ಬೆತ್ಲೆಹೇಮ್ ಪಟ್ಟಣವನ್ನು, ದೇವರ ಆಲಯವನ್ನು, ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ಬಿಟ್ಟು ಆಕೆ ಹೋಗುವಾಗ ಆ ಊರಿಗೆ ಹೋದ್ಲು. ಅಲ್ಲಿ ಏನಾಯ್ತು?
ಗಂಡ ಸತ್ತ, ಇಬ್ಬರು ಗಂಡ್ಮಕ್ಳು ಸತ್ತರು, ವಿಧವೆಯಾಗಿ ವಾಪಸ್ ಬರಬೇಕಾದಂತ ಪರಿಸ್ಥಿತಿ. ಅಂದ್ರೆ ದೇವರನ್ನು ಬಿಟ್ಟು, ದೇವರ ಸಾನ್ನಿಧ್ಯವನ್ನು ಬಿಟ್ಟು, ದೇವರ ಸಮಾಲೋಚನೆ ನಟ್ಟು, ದೇವರ ಹತ್ರ ಆಲೋಚನೆ ತೆಗೆದುಕೊಳ್ಳದೆ, ದೇವರ ಸಾನ್ನಿಧ್ಯವನ್ನು ನೆಗ್ಲೆಕ್ಟ್ ಮಾಡಿ, ದೇವರ ಸಾನ್ನಿಧ್ಯವನ್ನು ಬಿಟ್ಟು ನನಗೆ ಇದಕ್ಕಿಂತ, ದೇವರ ಸಾನ್ನಿಧ್ಯಕ್ಕಿಂತ ಅದೇ ನನಗೆ ಪ್ರಾಮುಖ್ಯ ಅಂತ ಅಂದುಕೊಂಡು ಹೋದಂತ ಪ್ರತಿಯೊಬ್ಬ ವ್ಯಕ್ತಿಗಳು ಇತಿಹಾಸದಲ್ಲಿ ಅವರು ನಷ್ಟ ಹೊಂದಿದರಾಗ್ಲಿ, ಅವರು ಲಾಭವಾಗಿ ಹಿಂತಿರುಗಿ ಬರಲಿಲ್ಲ. ಸ್ತೋತ್ರವಾಗ್ಲಿ. ಮೂರನೇ ವ್ಯಕ್ತಿ ನಾವು ನೋಡ್ಕೊಳ್ತೀವಿ. ಯಾರು ಮೂರನೇರು? ಕಳೆದ 4 ದಿನದಿಂದ ಅವ್ರ ಬಗ್ಗೆನೇ ಮಾತಾಡ್ತಿದ್ದೆ. ಯಾರಯ್ಯಪ್ಪ? ಯೋನ. ಏನಾದ? ಅವನು ಹೋಗಬೇಕಾಗಿರುವಂತ ಸ್ಥಳ, ದೇವರು ಹೇಳಿದಂತ ಸ್ಥಳವನ್ನು ಬಿಟ್ಟು ದೇವರ ಮಾತಿಗೆ ವಿರುದ್ಧವಾಗಿ ಹೋಗುವಾಗ ಏನಾಯ್ತು? ಹಡಗು ಒಡೆಯುವಂತ, ಹಡಗು ಮುಳುಗುವಂತ, ಅಪಾಯದ ಮುಳುಗ್ತಾ ಇದೆ ಹಡಗು. ಏನಾಗ್ತಾ ಇದೆ? ಗಾಳಿ, ಮಳೆ, ವಿಪರೀತವಾದಂತ ಅಲೆಗಳು ಬಂದು ಹಡಗು ಮುಳುಗಿ ಹೋಗುವಂತ ಪರಿಸ್ಥಿತಿ. ಇವತ್ತಾದ್ರೂ ನಮಗೆ ಆಶೀರ್ವಾದಗಳು ಯಾಕೆ ಬಂದಿಲ್ಲ ಅಂದ್ರೆ, ದೇವರ ಆಲಯವನ್ನು, ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು, ದೇವರಿರುವಂತ ಈ ಸ್ಥಾನಕ್ಕೆ, ಈ ಸ್ಥಳಕ್ಕೆ, ಈ ಸಮಯಕ್ಕೆ, ಈ ಆರಾಧನೆಗೆ, ಈ ಆದಿವಾರಕ್ಕೆ, ದೇವರಿಟ್ಟಿರುವಂತ ಈ ಶುಭ ಸಬ್ಬತ್ತು ದಿನಕ್ಕೆ, ದೇವರು ಎದ್ದು ಬಂದಂತ ಈ ದಿನಕ್ಕೆ ನಾವು ಪ್ರಾಮುಖ್ಯತೆ ಕೊಡದೆ ನಮ್ಮ ಸಂಪಾದನೆಗೆ, ಲೋಕದ ವ್ಯವಹಾರಗಳಿಗೆ, ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ, ಯಾರನ್ನೋ ಗುಣಪಡಿಸೋದಕ್ಕೋಸ್ಕರ, ಅಥವಾ ಯಾರನ್ನೋ ಇಷ್ಟಪಡಿಸೋದಕ್ಕೋಸ್ಕರವಾಗಿ ನಾವು ನಮ್ಮನ್ನು ಉಂಟು ಮಾಡಿದಂತ ಸರ್ವಶಕ್ತನಾಗಿರುವಂತ ದೇವರು, ನಮಗಾಗಿ ಪ್ರಾಣ ಕೊಟ್ಟಂತ ದೇವರ ಪ್ರಸನ್ನತೆಗೆ ಬೆನ್ನು ತಿರುಗಿಸಿ ಹೋಗ್ತಿರುವುದರಿಂದ ನಾವಿವತ್ತು ಸಫಲತೆಯನ್ನು ಕಾಣ್ತಾ ಇಲ್ಲ. ನಾವು 6 ತಿಂಗಳಾದ್ರೂ ಕೂಡ ಆಶೀರ್ವಾದಗಳಲ್ಲಿ ನಡೀತಾ ಇಲ್ಲ. ಅವ್ರು ಹೇಳಿದ ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದ್ರೆ ಏನಂದ್ರೆ, ನಾನು 6 ತಿಂಗಳಿಂದ ಕೂಡ 1 ವಾರನೂ ಸಭೆಗೆ ನಾನು ತಪ್ಪಲಿಲ್ಲ. ನಾನು ದೇವರಿಗೆ ಮಹಿಮೆ ಆಗಲಿ. ಒಂದೊಂದು ವಾರ ಒಂದು ಬ್ಲೆಸ್ಸಿಂಗ್ ಪ್ಯಾಕೇಜಸ್ ನಮಗೆ ಬರ್ತದೆ. ಆಶೀರ್ವಾದದ ಒಂದು ಬುಟ್ಟಿ ನಮ್ಮ ಹೃದಯದಲ್ಲಿ ತುಂಬಿಕೊಳ್ತದೆ. ಆಶೀರ್ವಾದದ ನಿಧಿ ನಮ್ಮ ಹೃದಯದಲ್ಲಿ ತುಂಬಿಕೊಳ್ತದೆ. ಅಂತ ಒಂದು ಸಂದರ್ಭವನ್ನು ಬಿಟ್ಟು ನಾವು ಲೋಕದ ವ್ಯವಹಾರಕ್ಕೆ ಹೋಗ್ತೇವೆ. ಯಾರೋ ಕರೆದರೆ ಅವ್ರು ಬೇಜಾರಾಗ್ತಾರೆ, ಅವ್ರು ಹಿಂಗಂತಾರೆ, ಅವ್ರು ಮನಸ್ಕೊಳ್ತಾರೆ, ಅವ್ರು ಹೀಗಂತಾರೆ ಅಂತೇಳಿ ಇನ್ನೊಬ್ಬರನ್ನ ಮೆಚ್ಚಿಸಲಿಕ್ಕೆ, ಒಪ್ಪಿಸಲಿಕ್ಕೆ, ಇನ್ನೊಬ್ಬರನ್ನ ನಾವು ಓಲೈಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಿರೋದ್ರಿಂದ ಇವತ್ತು ಈ ಸಫಲತೆ, ಈ ಸಮೃದ್ಧಿ, ಈ ಆಶೀರ್ವಾದ, ಈ ಸಂತೃಪ್ತಿಯನ್ನು ನಮ್ಮ ಜೀವನದಲ್ಲಿ ಕಾಣಕ್ಕಾಗ್ತಾ ಇಲ್ಲ. ಇವನಿಗೇನಾಯ್ತು? ನಷ್ಟ ಆಯ್ತಾ? ಕಷ್ಟ ಆಯ್ತಾ? ಸಂತೋಷ ಆಯ್ತಾ? ಖಂಡಿತ ಆಗ್ಲಿಲ್ಲ. ಏನಾಯ್ತಂತೆ? ಕಳ್ಳರ ಕೈಗೆ ಏನಾಯ್ತು? ಮೊಟ್ಟ ಮೊದಲನೇದಾಗಿ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋದ. ಇವತ್ತು ನಾವು ಕೂಡ ದೇವರ ಪ್ರಸನ್ನತೆಯಲ್ಲಿ ಬರುವಾಗ ಆಶೀರ್ವಾದಗಳಲ್ಲಿ ನಡೀತೇವೆ, ಅಭಿವೃದ್ಧಿಯಲ್ಲಿ ನಡೀತೇವೆ, ಸಮೃದ್ಧಿಯಲ್ಲಿ ನಡೀತೇವೆ, ಸಫಲತೆಯಲ್ಲಿ ನಡೀತೇವೆ. ನಾವು ಹೆಜ್ಜೆ ಇಡುವಂತ ಎಲ್ಲ ಸ್ಥಳಗಳು, ಆ ಸ್ಥಳದಲ್ಲಿರುವಂತ ಎಲ್ಲ ರೀತಿಯಾದಂತಹ ಪರಿಸ್ಥಿತಿಗಳನ್ನು ದೇವರು ಕೇವಲ ನಿನಗಾಗಿ ಆತನ ಬದಲಾಯಿಸ್ತಾನೆ. ಕೇವಲ ನಿನಗಾಗಿ ಆತನ ಬದಲಾಯಿಸ್ತಾನೆ. ದೇವರು ಕೇವಲ ನಿನಗಾಗಿ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಅವ್ರು ನಿನಗೆ ವಿರುದ್ಧವಾಗಿ ಮಾತಾಡಿರ್ಬೋದು, ವಿರುದ್ಧವಾದ ಜನ ಇರ್ಬೋದು, ಆದ್ರೆ ನಿನಗಾಗಿ ಎಂತ ಜಿಪುಣರನ್ನಾಗ್ಲಿ, ಎಂತ ಕಠೋರವಾದ ವ್ಯಕ್ತಿಗಳನ್ನಾದ್ರೂ ಕೂಡ ನಿನಗೋಸ್ಕರ ದೇವರ ಬದಲಾಯಿಸ್ತಾನೆ. ಯಾಕಂದ್ರೆ ದೇವರಿಗೋಸ್ಕರ, ದೇವರ ಸನ್ನಿಧಾನದಲ್ಲಿ ದೃಢವಾಗಿ ನೀನು ನಿಂತಿದ್ರೆ ಅವರೆಲ್ಲರನ್ನ ನಿನಗೋಸ್ಕರ ದೇವರು ಬದಲಾಯಿಸ್ತಾನೆ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಲೈಟ್ ಇದೆ ಅನ್ಕೊಳ್ಳಿ. ನಾನು ಲೈಟ್ಗೆ ಏನಾಗ್ತಾ ಇದ್ದೇನೆ, ಹಿಂಗ್ ಮುಖ ತೋರಿಸಿದ್ರೆ ಏನಾಗ್ತೇನೆ? ಲೈಟ್ ಏನಾಗುತ್ತೆ? ನನ್ನ ಮುಖದ ಮೇಲೆ ಇರ್ತದೆ, ಬೆಳಕು ಚೆನ್ನಾಗಿ ಬರ್ತದೆ. ಈಗ ನೋಡ್ರಿ, ಬೆನ್ನು ತೋರಿಸ್ಕೊಂತ ಹೋದ್ರೆ ಏನಾಗುತ್ತೆ? ನಾನು ಇತ್ತಾಗ ಏನಾಗುತ್ತೆ? ಕತ್ಲಾಗಿ. ಈ ಕಡೆ ಬಂದ್ರೆ ಏನಾಗುತ್ತೆ? ದೇವ್ರ ಹತ್ರ ನಾವು ಬರ್ತಾ 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 ಇರುವಾಗ ನಮಗೆ ಬೆಳಕು ಜಾಸ್ತಿ ಆಗುತ್ತೆ. ದೇವ್ರು ಬಿಟ್ಟು ಹೋಗ್ತಾ ಹೋಗ್ತಾ ಆದ್ರೆ ಏನಾಗುತ್ತೆ? ನಮಗೆ ಕತ್ತಲೆ ಹೋಗ್ತೇವೆ. ಒಂದ್ ವೇಳೆ ಸೂರ್ಯ ಆಗಿರ್ಲಿ, ಸೂರ್ಯನಿಗೆ ವಿರುದ್ಧವಾಗಿ ಬರ್ರಿ, ನಿಮಗೆ ಬೆಳಕಿರ್ತದೆ. ಸೂರ್ಯಗೆ ಬೆನ್ನು ತೋರಿಸಿ ಹೋಗ್ತಾ ಇರ್ರಿ, ಎಲ್ಲಿ ಹೋಗ್ತೀರಿ ನೀವು? ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಹೇಳ್ತ ನೋಡ್ರಿ, ಸೂರ್ಯ ನೋಡ್ಕ್ಯಾಂತ ಹೋಗ್ರಿ, ನಿಮ್ಮ ನೆರಳು ಮುಂದಿರ್ತದ ಹಿಂದಿರ್ತದ? ಜೋರಾಗಿ ಹೇಳ್ರಿ, ಮುಂದಿರ್ತದ ಹಿಂದಿರ್ತದ? ಹಿಂದೆ ಇರ್ತದೆ. ಆದ್ರೆ ಸೂರ್ಯನಿಗೆ ಬೆನ್ನು ತೋರಿಸಿ ಹೋಗ್ರಿ, ನಿಮ್ಗೆ ನೆರಳು ಯಾರ್ದಿರ್ತದೆ? ಮುಂದೆ ಇರ್ತದೆ. ಅಂದ್ರೆ ಕತ್ಲಲ್ಲಿ ನೀವು ಹೆಜ್ಜೆ ಇಟ್ಕೊಂತ ಹೋಗ್ತೀರಿ. ಹಿಂಗಿದ್ರೆ ನೀವು ಬೆಳಕಲ್ಲಿ ಹೆಜ್ಜೆ ಇಟ್ಕೊಂತ ಹೋಗ್ತೀರಿ. ದೇವರ ಪ್ರಸನ್ನತೆ, ದಿಸ್ ಇಸ್ ಯುವರ್ ಪ್ರಯಾರಿಟಿ. ಇದು ನಿನ್ನ ಮೊದಲನೇ ಆದ್ಯತೆ. ಬೆಳಗ್ಗೆ ನೀನು ಎಲ್ಲಿಗಾದ್ರೂ ಹೋಗ್ಬೇಕಾ, ದೇವರ ಸಾನ್ನಿಧ್ಯ ಮೊದಲನೇ ಆದ್ಯತೆ, ದೇವರ ಪ್ರಸನ್ನತೆ ಮೊದಲನೇ ಆದ್ಯತೆ, ದೇವರ ಪ್ರಾರ್ಥನೆ ಮೊದಲನೇ ಆದ್ಯತೆ. ನೀನು ಗುಂಪಾಗಿ ಸೇರ್ಬೋದು, ವೈಯಕ್ತಿಕವಾಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ದೇವರ ಪ್ರಸನ್ನತೆಯಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ರಿ. ದೇವರ ಪ್ರಸನ್ನತೆಯಲ್ಲಿ ಸಮಾಲೋಚನೆಯೊಂದಿಗೆ ಸಂಪಾದನೆಗೆ ಹೋದ್ರೆ ನೀನು ತುಂಬಿಕೊಂಡು ಬರ್ತೀಯ. ದೇವರ ಪ್ರಸನ್ನತೆಯನ್ನು ಬಿಟ್ಟು ದೇವರ ಸಮಾಲೋಚನೆ ಇಲ್ಲ ಹೋದ್ರೆ ನೀನು ನಷ್ಟವಾಗಿ ಹಿಂತಿರುಗಿ ಬರ್ತೀಯ. ಇವನ ಕತೆ ಏನಾಯ್ತು? ಈಗ ಏನಾಯ್ತು ಇವನ ಕತೆ? ಕಳ್ಳರು ಬಂದು ಎತ್ಕೊಂಡೋದ್ರೆ ನಷ್ಟ ಆಯ್ತು ಇವನಿಗೆ. ಇವನಿಗೆ ನಷ್ಟದಲ್ಲಿದ್ದಾನೆ ಈಗ ಅವನು.